ವ್ಯಂಗ್ಯಚಿತ್ರ ಲೋಕಕ್ಕೆ ಮೂಕಜೀವಿಗಳು, ಮನುಷ್ಯರು, ಪತ್ರಿಕೋದ್ಯಮ ಇವೆಲ್ಲ ಹೇಗೆ ಬಂದವು ಅಂತ ಹೇಳಿ ಮಾತಾಡ್ತಾ ಇದ್ದೀವಲ್ಲ, ನಿಮಗೆ ಇನ್ನೊಂದು ಕುತೂಹಲದ ಸ್ವಾರಸ್ಯದ ಅಂಶವನ್ನು ಹೇಳ್ತೀವಿ. ನೀವು ಯಾರದೇ ಮನೆಗೆ ಹೋದರೆ ಮಕ್ಕಳು ಆಟಿಕೆಯಾಗಿ ಒಂದು ಗೊಂಬೆಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ಮುದ್ದಾದ ಕರಡಿದು ಒಂದು, ಅದನ್ನು ಏನಂತ ಕರೀತಾರೆ? ಟೆಡ್ಡಿ ಬೇರ್ ಅಂತೇಳಿ ಕರೀತಾರೆ. ಈ ಟೆಡ್ಡಿ ಬೇರ್ ಅನ್ನೋದು ಏನು, ಹೇಗೆ ಹುಟ್ಕೊಂತು, ಅದರ ಹೆಸರಿನ ಹಿನ್ನೆಲೆ ಏನು ಅನ್ನೋಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಅಮೆರಿಕವನ್ನು ಆಳದ ಈ ಅಧ್ಯಕ್ಷರುಗಳಲ್ಲಿ ಯಾರು? ರೂಸ್ವೆಲ್ಟ್ ಭಾಳ ಪ್ರಸಿದ್ಧವಾದ ವ್ಯಕ್ತಿ, ಥಿಯೋಡೋರ್ ರೂಸ್ವೆಲ್ಟ್ ಅಂತ. ಈ ರೂಸ್ವೆಲ್ಟ್ಗೆ ಟೆಡ್ಡಿ ಅನ್ನೋದು ಒಂದು ಅಡ್ಡ ಹೆಸರು ಇತ್ತು. ಇದು ಒಂದು ಅಂಶ ನೀವು ಗಮನದಲ್ಲಿಟ್ಕೊಳ್ಳಿ. ಎರಡನೇ ಅಂಶ, ಹಿಂದೆಲ್ಲ ಮಹಾರಾಜರು ಬೇಟೆಗೆ ಹೋಗೋರು. ಅದನ್ನು ಸಂಸ್ಕೃತದಲ್ಲಿ ಮೃಗಯ ವಿನೋದ ಅಂತ ಹೇಳಿ ಕರೀತಾರೆ. ಅದರ ಕಾವ್ಯಗಳಲ್ಲಿ ದೊಡ್ಡ ವರ್ಣನೆ ಬರ್ತದೆ. ಅವನ ರಾಜ ಹೇಗೆ ಹೋದ, ಏನೇನು ಆಯುಧಗಳನ್ನೆಲ್ಲ ಹಿಡ್ಕೊಳೋದು, ಎಷ್ಟು ಜನ ಬೇಟೆಗಾರರು ಇದ್ದರು, ಈ ನಾಯಿ ಅವು ಇವು ಎಲ್ಲ ಬಲೆಗಳು ಇವೆಲ್ಲ ಇದ್ದವು, ಆಮೇಲೆ ಹೆಂಗೆ ಬೇಟೆ ಆಡ್ದ, ಎಷ್ಟು ದೂರದಿಂದ ಬಾಣ ಹೊಡೆದ, ಇಂಥವೆಲ್ಲ ವರ್ಣನೆಗಳು ಬರ್ತವೆ. ಆಮೇಲೆ ಹೊತ್ಕೊಂಬಂದಿದ್ದು, ಮೆರವಣಿಗೆ ಮಾಡ್ಕೊಂಬಂದಿದ್ದು, ಅದು ಮೆರವಣಿಗೆ ಮಾಡ್ಕೊಂಬರೋದೇ ಒಂದು ದೊಡ್ಡ ಸಾಹಸದ ಕೆಲಸ ಅಥವಾ ಪ್ರಚಾರದ ಕೆಲಸ ಆಗಿತ್ತು. ಇರಲಿ, ಆದರೆ ಈ ಸಂದರ್ಭದಲ್ಲಿ ರಾಜರು ಬೇಟೆಗೆ ಹೋದಾಗೆಲ್ಲ ಬೇಟೆ ಪ್ರಾಣಿಗಳು ಸಿಗ್ತಾ ಇರಲಿಲ್ಲ, ಅಥವಾ ರಾಜ ಬೇಟೆ ಆಡಲಿಕ್ಕೆ, ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಂಗಂತ ಹೇಳಿ ಮಹಾರಾಜ ಬೇಟೆಗೆ ಹೋದ್ಮೇಲೆ ಬರೀ ಕೈನಲ್ಲಿ ಬಂದ ಅಂದರೆ ಅವಮಾನ ಅಲ್ವಾ? ಅದಕ್ಕೇನು ಮಾಡೋರು ಅಂದರೆ, ಅವನ ಕಡೆಯ ಸೈನಿಕರು ಅಥವಾ ಬೇಟೆಗಾರರು ತಾವೇ ಒಂದು ಬೇಟೆಯನ್ನು ಹೊಡೆದುಬಿಟ್ಟು, ಇದು ಮಹಾರಾಜರೇ ಹೊಡೆದಿದ್ದು, ಮಹಾರಾಜರು ಬಿಟ್ಟು ಬಾಣಕ್ಕೆ ಸಿಕ್ಕಿ ಸಾಯಿತು ಅಂತ ಆ ಕಡೆಯಿಂದ ಓದ್ಕೊಂಬರೋದು. ಯಾಕಂದರೆ ಮಹಾರಾಜ ಒಂದು ಕಡೆ ಇರೋವನು, ಇನ್ನು ಅವನ ಜೊತೆಯವರು ಒಂದು ಕಡೆ ಇರೋರು, ಅದೆಲ್ಲ ದೂರದಲ್ಲಿ ಬಿದ್ದಿದ್ದನ್ನು ತಗೊಂಬಂದು ತೋರಿಸಿ, ಸ್ವಾಮಿ ನೀವೇ ಹೊಡೆದಿದ್ದು ನೋಡಿ ಅಂತಂದರೆ ಅವನಿಗೂ ಒಂದು ಖುಷಿ ಇರ್ಬೋದು ಅಂದ್ಕೊಂಡು ಒಟ್ಟು ಜನಗಳ ಮುಂದೆ ಪ್ರಚಾರವನ್ನು ತಗೊಳ್ಳೋದು ಇದು ನಡೀತಾ ಇತ್ತು. ಇಲ್ಲಿ ರೂಸ್ವೆಲ್ಟ್ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಈ ಬೇಟೆಗೆ ಹೋದ, ಬೇಟೆ ಸಿಗಲ್ಲ, ಹಾಗೆ ಸುತ್ತೊಡಿತಾ ಇರಬೇಕಾದ್ರೆ ಅವನ ಕಡೆಯ ಕಾವಲುಗಾರರು ಅಥವಾ ಬೇಟೆಗಾರರು ಏನು ಮಾಡ್ತಾರೆ ಅಂತಂದರೆ, ಒಂದು ಕರಡಿ ಮರಿಯನ್ನು ಹಿಡಿದು ಬಿಡ್ತಾರೆ. ಏನೂ ಸಿಗ್ಲಿಲ್ವಲ್ಲ ಮಹಾರಾಜರಿಗೆ, ಇದಾದರೂ ಒಂದು ಬೇಟೆ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಕರಡಿ ಮರಿಯನ್ನು ಹಿಡಿದು ಬಿಡ್ತಾರೆ. ಅದನ್ನು ಎತ್ಕೊಂಡು ಬಂದು ಅಲ್ಲಿ ಒಂದು ಇದ್ರ ಕಡೆ ಕಟ್ಟಾಕ್ತಾರೆ. ಆಮೇಲೆ ಹೇಳ್ತಾರೆ, ಮಹಾಸ್ವಾಮಿ ಇಲ್ಲಿ ನೋಡಿ, ಇದೇ ಒಂದು ಬೇಟೆ ಇದೆ, ನೀವು ಹೊಡೆದ್ಬಿಟ್ಟು ಬಂದೂಕದಲ್ಲಿ ಸಾಯಿಸ್ಬಿಡಿ, ಒಂದಾದರೂ ಬೇಟೆ ಆಗುತ್ತೆ ಅಂತ. ಅದಕ್ಕೆ ಈ ರೂಸ್ವೆಲ್ಟ್ ಹೇಳ್ತಾರೆ, ಛೇ ಇದನ್ನು ನಾನು ಹೊಡೆಯೋದು. ಯಾಕೆಂದರೆ ಅದೊಂದು ಮುಗ್ಧ ಮರಿ ಪ್ರಾಣಿ ಅದು, ಮತ್ತು ಅದು ನನ್ನ ಎದುರಿಗೆ ಬಂದಿಲ್ಲ, ನನ್ನ ಮೇಲೆ ಬೀಳ್ತಾ ಇಲ್ಲ, ಅಥವಾ ನಾನು ಅದನ್ನು ಅಟ್ಟಿಸ್ಕೊಂಡು ಹೋಗಿ ಬೇಟೆ ಆಡ್ತಾ ಇಲ್ಲ. ಅದು ಹೆದರ್ಕೊಂಡು ನಡುಗ್ತಾ ಮುಗ್ಧವಾಗಿ ನಿಂತಿದೆ. ಆ ಮುಗ್ಧವಾಗಿ ನಿಂತಿರೋದನ್ನು ನಾನು ಹೊಡೆಯೋದು ಅಂತಂದರೆ ಅಮಾನವೀಯ, ಇದು ನನಗೆ ಸಾಧ್ಯ ಇಲ್ಲ, ನಾನು ಹೊಡೆಯಲ್ಲ ಅಂತ ಹೇಳ್ಬಿಡ್ತಾರೆ. ಅದರ ಪಕ್ಕ ಇವ ಬಂದೂಕ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಅದು ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅಧ್ಯಕ್ಷ ರೂಸ್ವೆಲ್ಟ್ ತಮಗೆ ಸುಲಭನಾಗಿ ಸಿಕ್ಕಿದಂತಹ ಒಂದು ಕರಡಿ ಮರಿಯನ್ನು ಹೊಡೆಯಲಿಲ್ಲ, ದಯೆ ತೋರಿ ಅದನ್ನು ಜೀವಂತ ಉಳಿಸಿದ್ರು. ಇದು ನಿಜ, ಇದು ಸರಿ. ಇದು ರೂಸ್ವೆಲ್ಟ್ ಮಾಡಿದ್ದು ನಿಜಕ್ಕೂ ಮಾನವೀಯವಾದಂಥ ಒಂದು ಕೆಲಸ. ಯುದ್ಧದಲ್ಲಿ ಸೈನಿಕ ಶರಣಾದರೆ ಅವನ್ನು ಹೊಡಿಬಾರ್ದು ಅನ್ನುವಂಥದ್ದು ನಿಯಮ ಇದೆ. ನಿಮ್ಮ ಎದುರಿಗೆ ಹೋರಾಟ ಮಾಡೋವನ್ನ ನೀವು ಕೊಲ್ಲಬೇಕೆ ಹೊರತು ಅಸಹಾಯಕನನ್ನು, ಶರಣು ಬಂದವನ್ನ ಹೊಡಿಬಾರ್ದು ಅಂತಲೇ ನಿಯಮ. ರೂಸ್ವೆಲ್ಟ್ ಅಂತ ದಯಾಪರನಾದಂಥ ವ್ಯಕ್ತಿ ಅನ್ನೋದನ್ನು ಈ ಮೂಲಕ ತೋರಿಸ್ಕೊಂಡ್ರು. ಅಸಹಾಯಕವಾಗಿದ್ದಂತಹ ಆ ಪ್ರಾಣಿಯನ್ನು, ಕರಡಿ ಮರಿಯನ್ನು ನಾನು ಕೊಲ್ಲಲ್ಲ ಅಂತ ಹೇಳಿ ಅದನ್ನು ಕ್ಷಮಿಸಿ ಅಥವಾ ನಿರಾಕರಿಸಿ ಬಿಟ್ರಲ್ಲ, ಜೀವ ಸಹಿತ ಉಳಿಸಿದ್ರಲ್ಲ ರೂಸ್ವೆಲ್ಟು, ಅದು ಒಂದು ದೊಡ್ಡ ಸುದ್ದಿ ಆಯಿತು. ಎಷ್ಟು ಮಟ್ಟಿಗೆ ಅಂತಂದರೆ, ಅದು ಒಂದು ಪತ್ರಿಕೆಗಳಲ್ಲಿ ಸುದ್ದಿಯಾಗಿ ಬಂತಲ್ಲ. ಇದನ್ನು ಗಮನಿಸಿ ಒಬ್ಬ ಕ್ಲಿಫರ್ಡ್ ಬೆರ್ರಿಮ್ಯಾನ್ ಅನ್ನುವಂಥ ಒಬ್ಬ ವ್ಯಂಗ್ಯಚಿತ್ರಕಾರ, ಕ್ಲಿಫರ್ಡ್ ಬೆರ್ರಿಮ್ಯಾನ್ ಅಂತ ವ್ಯಂಗ್ಯಚಿತ್ರಕಾರ,
ಒಂದು ಈ ಘಟನೆಯನ್ನು ಒಂದು ರಾಜಕೀಯ ಹಿನ್ನೆಲೆಯ ಒಂದು ವ್ಯಂಗ್ಯಚಿತ್ರವಾಗಿ ಬರೆದು ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಪ್ರಕಟ ಮಾಡುತ್ತೆ. ಅಲ್ಲಿ ಅದು ಗೊತ್ತು, ರಾಜಕೀಯ ಹಿನ್ನೆಲೆ ಇದರಲ್ಲಿ ಈ ಅಧ್ಯಕ್ಷ ಆಗಿದ್ದವನು ಒಂದನ್ನು ಪ್ರಾಣಿಯನ್ನು ಕೊಲ್ಲದೆ ನಿಂತಿದ್ದಾನೆ ಅನ್ನುವಂಥ ಇದನ್ನು ಆ ವ್ಯಂಗ್ಯಚಿತ್ರ ಅದನ್ನು ನೀವು ನೋಡ್ಬೋದು. ಅದು ಬಹಳ ಜನಪ್ರಿಯ ಆಗ್ತದಂತೆ. ಅಧ್ಯಕ್ಷರ ಔದಾರ್ಯ ಎಷ್ಟು ದೊಡ್ಡದು ಅಂತ ಅವರು ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಅರ್ಥಗಳನ್ನು ಕೊಡ್ತಾವೋ, ಒಟ್ಟು ಅದು ಬಹಳ ಪ್ರಸಿದ್ಧವಾಯಿತು. ಈ ಬ್ರೂಕ್ಲಿನ್ದ ಒಂದು ಆಟದ ಅಂಗಡಿಯ ಮಾಲೀಕ ಮಾರಿಸ್ ಮಿಚ್ಚಾವ್ ಮತ್ತು ಅವನ ಪತ್ನಿ ಈ ಕಾರ್ಟೂನನ್ನು ನೋಡ್ತಾರಂತೆ. ನೋಡಿದ್ದಾದ್ಮೇಲೆ ಅವ್ರಿಗೊಂದು ಹೊಸ ಆಲೋಚನೆ ಬರ್ತದೆ. ಅವರು ಏನು ಮಾಡ್ತಾರೆ ಅಂತಂದರೆ, ಈ ಕರಡಿ ಮರಿ ಇತ್ತಲ್ಲ ಅದರ ಆಕಾರದಲ್ಲಿ ಗೊಂಬೆಯನ್ನು ಮಾಡಿ, ಈ ಹುಲ್ಲನ್ನು ಇದರಲ್ಲಿ ಮಾಡಿ ಅದರ ಒಳಗಡೆ ಮೃದುವಾಗಿರೋ ಹತ್ತಿ ಅಂತ ವಸ್ತುವನ್ನು ತುಂಬಿ ಒಂದು ಮುದ್ದಾದ ಗೊಂಬೆಯನ್ನು ಮಾಡ್ತಾರೆ. ಅಲ್ಲಿ ರೂಸ್ವೆಲ್ಟ್ಗೆ ಟೆಡ್ಡಿ ಅನ್ನೋದು ಇನ್ನೊಂದು ಹೆಸರಿತ್ತಲ್ಲ, ಅಡ್ಡ ಹೆಸರು, ಆ ಹೆಸರನ್ನೇ ಇವರು ಆ ಗೊಂಬೆಗೆ ಇಟ್ಟು ಟೆಡ್ಡಿ ಬೇರ್ ಅನ್ನೋ ಹೆಸರಿನಲ್ಲಿ ಅದನ್ನು ಮಾರುಕಟ್ಟೆ ಮಾಡ್ತಾರೆ. ಅದು ಬಹಳ ಜನಪ್ರಿಯ ಆಗ್ತದೆ. ಮಕ್ಕಳುಗಳಿಗಂತೂ ಬಹಳ ಮುದ್ದಾಗ್ತದೆ. ಯಾಕೆ ಮುದ್ದಾಗಬೇಕು? ಈ ಮೊದಲೇ ಗೊಂಬೆಗಳು ಅಂತಂದರೆ ಮಕ್ಕಳುಗಳಿಗೆ ಬಹಳ ಪ್ರಿಯ, ಮುದ್ದು, ಅದನ್ನು ಎತ್ಕೊಳ್ಳೋಕ್ಕೆ, ಒಪ್ಕೊಳ್ಳೋಕ್ಕೆ, ಮುದ್ದಾಡಲಿಕ್ಕೆ. ಇದು ಈ ಹುಲ್ಲನ್ನಲ್ಲಿ ಮಾಡಿದ್ದು ಹೇಗಿತ್ತು ಅಂತಂದರೆ ಬಹಳ ಮೃದುವಾಗಿತ್ತು. ಅದು ಕೈ ಇದು ಹೇಗೆ ಆಡಿಸ್ಬೋದು, ನೀವು ಅದನ್ನು ತಗೊಂಡು ಕೆನ್ನೆ ಒತ್ಕೋಬೋದು. ಆಮೇಲೆ ಅದು ಯಾರಿಗೂ ನೋವನ್ನು ಗಾಯವನ್ನು ಉಂಟು ಮಾಡುವಂಥದ್ದಲ್ಲ, ಹಗುರವಾಗೂ ಇರ್ತದೆ. ಇಂಥ ಎಲ್ಲ ಕಾರಣಕ್ಕೋಸ್ಕರ ಅದು ಮಕ್ಕಳಿಗೆ ಬಹಳ ಜನಪ್ರಿಯವಾಯಿತು ಜಗತ್ತಿನಾದ್ಯಂತ. ಆಮೇಲೆ ಅದರ ಬೇರೆ ಬೇರೆ ರೂಪಗಳು ಉಟ್ಕೊಂಡು ಈಗ ನೀವು ನೋಡೋ ಈ ರೀತಿ ಮಕ್ಕಳುಗಳಿಗೆ ಬಹಳ ಪ್ರಿಯವಾಗಿರುವಂಥ ಈ ಗೊಂಬೆ ಬಂತಲ್ಲ, ಇದಕ್ಕೆ ಮುಖ್ಯವಾಗಿ ಇಬ್ಬರು ಕಾರಣ. ಒಂದು ರೂಸ್ವೆಲ್ಟ್, ಕರಡಿ ಮರಿಯನ್ನು ಕೊಲ್ಲದೆ ನಿಂತಹ ರೂಸ್ವೆಲ್ಟು. ಇನ್ನೊಬ್ಬ ಆ ಸಂಗತಿಯನ್ನು ಇಟ್ಕೊಂಡು ಕಾರ್ಟೂನ್ ಮಾಡಿದಂಥ ಕ್ಲಿಫರ್ಡ್ ಪೆರ್ರಿಮ್ಯಾನ್ ಅನ್ನುವಂಥವನು. ಆಮೇಲೆ ಇನ್ನೊಬ್ಬನು ನಾವು ನೆನಪು ಮಾಡಿಕೊಳ್ಳಬೇಕು, ಆ ಅಂಗಡಿ ಆತ ಯಾರು, ಮಿಚ್ಚಾಮ್, ಮಾರಿಸ್ ಮಿಚ್ಚಾಮ್ ಮತ್ತು ಅವನ ಪತ್ನಿ. ಈ ಮೂವರಿಂದಾಗಿ ಇವತ್ತು ಟೆಡ್ಡಿ ಬೇರ್ ಅನ್ನೋದು ಒಂದು ದೊಡ್ಡ ಮಾರುಕಟ್ಟೆ ಸರಕಾಗಿ ಮಕ್ಕಳಿಗೆ ಭಾಳ ಪ್ರಿಯವಾದ ವಸ್ತು ಆಟಿಕೆಯಾಗಿ ಇದರಲ್ಲಿ ಇದೆ, ಮಾರುಕಟ್ಟೆಯಲ್ಲಿ ಇದೆ.